ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಲಲಿತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ನೋಡಿ, ಇಷ್ಟು ಐಟಮ್ಸ್ ಫಸ್ಟ್ ಟೈಮು ಬಾಗಲಕೋಟೆಯಿಂದ ಸುಲೋಚನಾ ಅನ್ನೋರು ನಮ್ಮ ಹತ್ರ ಫಸ್ಟ್ ಟೈಮ್ ಬುಕ್ ಮಾಡಿದ್ದಾರೆ. ಸುಮಾರು ನೋಡಿ ಇಷ್ಟು ಪ್ರಾಡಕ್ಟ್ ಸುಮಾರು 68,000 ಬಿಲ್ ಮಾಡಿದ್ದಾರೆ. ಇದನ್ನ ಏನಕ್ಕೆ ನಾನು ವಿಡಿಯೋ ಮಾಡ್ತಾ ಇದೀನಿ ಫ್ರೆಂಡ್ಸ್ ಅಂದ್ರೆ, ನಾನು ಏನಕ್ಕೆ ಇದು ವಿಡಿಯೋ ತೋರಿಸ್ತಾ ಇದೀನಿ ಅಂತಂದ್ರೆ, ಒಂದು ಖುಷಿಯಾದ ವಿಚಾರ ಏನಪ್ಪಾ ಅಂದ್ರೆ, ಈ ಕಸ್ಟಮರ್ ಬಂದು ಫಸ್ಟ್ ಟೈಮ್ ಅವ್ರು ಬಂದು ಆಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರ್. ಅವ್ರು ಯೂಸ್ ಮಾಡಿ, ಅವ್ರ ಫ್ಯಾಮಿಲಿ ಯೂಸ್ ಮಾಡಿ, ಅವ್ರ ಫ್ರೆಂಡ್ಸ್ ಎಲ್ಲ ಯೂಸ್ ಮಾಡಿ, ಇವತ್ತು ಅವ್ರು ಮಾಡೋ ಕೆಲಸದಲ್ಲಿ ಒಂದು ಪಾರ್ಟ್ ಟೈಮ್ ಆಗಿ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡು ನಮ್ಮ ಹತ್ರ ಬುಕ್ ಮಾಡಿರೋದು. ಆಕ್ಚುಲಿ ಅವ್ರು ಆಲ್ರೆಡಿ ಈ ಪ್ರಾಡಕ್ಟ್ ನ 3 ಟೈಮ್ಸ್ ಬೇರೆ ಕಡೆ ತಗೊಂಡಿದ್ದಾರೆ. ಬೇರೆ ಕಡೆ ತಗೊಂಡಾಗ ನಮ್ಮ ಪ್ರೈಸ್ಗೂ ಅವ್ರ ಪ್ರೈಸ್ಗೂ ತುಂಬಾ ಡಿಫ್ರೆನ್ಸ್ ಬಂದಿದೆ ಅಂತ ಹೇಳಿ, ಮತ್ತೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಕ್ರೀಮ್ ರಿಸಲ್ಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. 3ನೇ ಸಾರಿಯಿಂದ ಬಂದಾಗ ಬಾಕ್ಸಸ್ ಮತ್ತೆ ನೇಮ್ ಚೇಂಜ್ ಆದಾಗ ಅವ್ರಿಗೆ ಇಷ್ಟ ಆಗದೇನೆ ಮತ್ತೆ ನಮ್ಮ ಪ್ರಾಡಕ್ಟ್ ನ ಅವ್ರ ಹೇಳ್ತಾರೆ, ನಿಮ್ ಅದೃಷ್ಟಕ್ಕೋ ಏನ್ಕೋ ಗೊತ್ತಿಲ್ಲ, ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದು ಸ್ಕ್ರೋಲ್ ಆಗ್ಬೇಕಾದ್ರೆ ಸಿಕ್ಕಾದ್ಮೇಲೆ ಬಿಸ್ನೆಸ್ ಅಂತ ನಾನು ಬಂದಿರೋದು. ಫಸ್ಟ್ ನಾವೆಲ್ಲ 10-5 ತಗೋತಾ ಇದ್ದು. ನಿಮ್ ಪ್ರಾಡಕ್ಟ್ ತುಂಬಾ ಚೆನ್ನಾಗೈತೆ. ಅವರು 3 ಟೈಮ್ಸ್ ಕೊಟ್ಟಾಗ ಕೂಡ ನಾವು ನಿಮ್ದೇ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ. 4 ಟೈಮ್ ಆದ್ಮೇಲೆ ಅವ್ರದ್ದು ಡಬ್ಬ ನೇಮ್ ಚೇಂಜ್ ಆದ್ಮೇಲೆ ನಾವು ಇದು ಸಿಕ್ಕಿರೋದು ನಮ್ ಪುಣ್ಯ ಅಂತ ಹೇಳಿ ತುಂಬಾ ಶೇರ್ ಮಾಡಿದ್ರು ಆ ಒಂದು ಕಸ್ಟಮರು. ಬಟ್ ಇಲ್ಲಿ ಏನಕ್ಕೆ ನಾನು ವಿಡಿಯೋ ಮಾಡ್ತಾ ಇದೀನಿ ಫ್ರೆಂಡ್ಸ್ ಅಂದ್ರೆ, ನಾನು ಇವತ್ತು ಕೂಡ ಹೇಳ್ತಾ ಇದೀನಿ, ಒಂದು ಪ್ರಾಡಕ್ಟ್ ಬಂತು ಅಂದ್ರೆ ಸುಮಾರು ಪ್ರಾಡಕ್ಟ್ ಬರುತ್ತೆ. ಡಬ್ಬ ಸೇಮ್ ಇರುತ್ತೆ, ಒಳಗಡೆ ಬೇರೆ ಬೇರೆ ಕ್ರೀಮ್ಸ್ ಇರುತ್ತೆ. ಬಟ್ ಆದ್ರೆ ಇದೇ ಕ್ರೀಮ್ಸ್ ಇದೆ ಅಂತ ದಯವಿಟ್ಟು ನಂಬ್ಕೋಬೇಡಿ. ನನಗೂ ಕೂಡ ಸುಮಾರು ಜನ ಮೆಸೇಜ್ ಮಾಡಿದ್ರಿ, ಈ ಕ್ರೀಮಾ ನಿಮ್ದು ಅಂತ. ನನ್ನ ಕ್ರೀಮ್ ಬಂದು ಬಿ ಅಂತ ಇರುತ್ತೆ, BL ಬ್ಯೂಟಿ ಪ್ರಾಡಕ್ಟ್ ಅಂತ ಇರುತ್ತೆ. ನಮ್ದೇ ವೆಬ್ಸೈಟ್ ಇರುತ್ತೆ, ನಮ್ ಚಾನಲ್ ಅಲ್ಲಿ ನಮ್ ಪ್ರಾಡಕ್ಟ್ ಇರುತ್ತೆ, ಹೋಗಿ ನೋಡ್ಕೋಬಹುದು. ಇದೇ ಪ್ರಾಡಕ್ಟ್ ಅವ್ರು ಕೊಡ್ತಿದ್ದು ಇವ್ರದ್ದು ಅಂತ ಕನ್ಫ್ಯೂಸ್ ಆಗಿ ದಯವಿಟ್ಟು ಬೇರೆ ಯಾವ್ದೋ ಕ್ರೀಮ್ ತಗೊಂಡು ನಮ್ಗೆ ತೋರ್ಸಕ್ ಬರ್ಬೇಡಿ. ಇನ್ನೂ ಒಂದ್ ಏನ್ ಹೇಳ್ತೀನಿ ಅಂದ್ರೆ, ನನ್ನ ಕಸ್ಟಮರ್ಗೆ ನಾನು ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ನಾನ್ ಕೊಡ್ತಿರೋದು ರೀಸನಬಲ್ ಪ್ರೈಸ್ ಕೊಡ್ತಾ ಇದ್ದೀನಿ. ಬಟ್ ನನ್ಗೇನಂದ್ರೆ ಕಸ್ಟಮರ್ ರಿಸಲ್ಟ್ ಕೊಡ್ಬೇಕು, ಈ ಪ್ರಾಡಕ್ಟ್ ಎಲ್ಲರ ಕೈಗೂ ಸಿಗ್ಬೇಕು ಅಂತ. ಬಟ್ ಆದ್ರೆ ನಿಮ್ಮ ಅನುಕೂಲಕ್ಕೆ ಇಷ್ಟ ಬಂದಂತೆ ಪ್ರೈಸ್ ಮಾಡಬೇಡಿ. ಯಾಕಂದ್ರೆ ಅದು ತಾತ್ಕಾಲಿಕ ಬಿಸ್ನೆಸ್ ಕಂಟಿನ್ಯೂಟಿ ಇರ್ಬೇಕು ಅಂತಂದ್ರೆ ಸ್ವಲ್ಪ ನೋಡಿ ತಗೊಳ್ಳಿ. ಯಾಕಂದ್ರೆ ಈ ಕಸ್ಟಮರ್ ತುಂಬಾ ಹೇಳ್ತಾ ಇದ್ರು, ತುಂಬಾ ಚೆನ್ನಾಗಿದೆ ಬಿಸ್ನೆಸ್, ಕ್ರೀಮ್ ತುಂಬಾ ಚೆನ್ನಾಗಿರೋದ್ರಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನಾವೆಲ್ಲ ಯೂಸ್ ಮಾಡ್ತಾ ಇದೀವಿ. ಬಟ್ ಆದ್ರೆ ಈಗ ಅದು ಕ್ರೀಮು ನಮ್ಗೆ ಸೆಟ್ ಆಗ್ತಿಲ್ಲ, ಈ ಕ್ರೀಮೇ ಬೇಕು ಅಂದ್ಬಿಟ್ಟು 2 ದಿನ ಚರ್ಚೆ ಮಾಡಿ ತಗೊಂಡಿದ್ದು. ಸೊ ಹಂಗಿದ್ರು ಕೂಡ ನಮ್ಮ ಮನೆಗೆ ಕೊಡ್ಬೇಡ ಅಂತ ಅಂದ್ರು. ಬಟ್ ನಾನು ಹಂಗಲ್ಲ, ಯಾಕಂದ್ರೆ ನನ್ನ ನಂಬಿ ಬಂದಿರೋರ್ಗೆ ನಾನು ಮಾಡೇ ಮಾಡ್ತೀನಿ, ಕೊಡ್ತೀನಿ. ಇವರು ಕೂಡ ಬಿಸ್ನೆಸ್ ಬೇಗ ಮಾಡ್ತೀನಿ, ಹೇಳ್ತಾರೆ ಉಲ್ಟಾ ಹೊಡಿತೀನಿ, ಸೈಡ್ ಹೊಡಿತೀನಿ ಅಂತ ಅವ್ರ ಇಷ್ಟ, ಅದು ಅವ್ರ ಶಕ್ತಿ. ನನಗದ್ ಬೇಕಾಗಿಲ್ಲ. ನನ್ನ ಹತ್ರ ಏನ್ ಹೇಳ್ತಿದೀನಿ ಅಂದ್ರೆ, ನಮ್ ಪ್ರಾಡಕ್ಟ್ ಈ ತರ ಇದೆ. ಯಾವ ತರ ಡೇ ನೈಟ್ ಕ್ರೀಮು, ಸ್ಮಾಲ್ ಕ್ರೀಮು, ಸುಮಾರು ನಮ್ದು ಇಷ್ಟು ಪ್ರಾಡಕ್ಟ್ ಇದೆ. ಇದರಲ್ಲಿ ನೀವು ಒಂದ್ಸತಿ ಚೆಕ್ ಮಾಡ್ಕೊಂಡು ತಗೊಳ್ಳಿ. ಯಾಕಂದ್ರೆ ತುಂಬಾ ಫೇಕ್ ಬರ್ತಿದ್ರೆ, ತುಂಬಾ ಹೆಸರುಗಳು. ಈಗ ನನಗೆ ಹೇಳಿದ್ರು ಕಸ್ಟಮರ್, ನಮ್ಮ ಪ್ರಾಡಕ್ಟ್ ನಮ್ಮ ವೆಬ್ಸೈಟ್ ಇಂದಾನೆ ಬೇರೆ ಹೋಗಿದೆ. ಅದನ್ನು ನಾನು ವಿಡಿಯೋ ಹಾಕ್ತೀನಿ. ಸೊ ಹಂಗಿರುವಾಗ ಇದೇ ಡಬ್ಬ ಇದೇ ನೇಮ್ ಅನ್ಕೊಂಡು ಬೇರೆ ಯಾವ್ದಾವ್ದೋ ಕನ್ಫ್ಯೂಸ್ ಮಾಡಿ ತಗೋಬೇಡಿ. ಯಾಕಂದ್ರೆ ನನಗೂ ಕೂಡ ನನ್ನ ಜನ ಸ್ವಲ್ಪ ಒಂದು 5,000-6,000 ಜನ ನನ್ನ ಕಸ್ಟಮರ್ಸ್ ಇದೀರಾ. ಅವ್ರಿಗೆ ಒಂದು ಅಪ್ಡೇಟ್ ಕೊಡ್ತಾ ಇರೋದು, ಅಕ್ಕ ಇದು ಕ್ರೀಮ್ ನಿಮ್ದೇ ಅನ್ಬಿಟ್ಟು ತಗೊಂಡು ಇದು ಚೆನ್ನಾಗಿಲ್ಲ ಅಂತ ತಗೊಂಡ್ಮೇಲೆ ಹೇಳಿದ್ರೆ ದುಡ್ಡು ವಾಪಸ್ ಬರೋದಿಲ್ಲ. ಸೊ ಈಗಿರುವಾಗ ಇದೊಂದು ಖುಷಿಯ ವಿಚಾರ. ಯಾಕಂದ್ರೆ ಒಂದು ಕಸ್ಟಮರು ಈ ನಡುವೆ ಅಂತೂ ಸುಮಾರು ನನ್ನ ಕಡೆಯಿಂದ ಒಂದು 4-5 ಜನ ಹೊಸದಾಗಿ ಬಿಸ್ನೆಸ್ ಮಾಡಕ್ ಬಂದಿದ್ದೀರಾ. ಅವ್ರಿಗೆ ನಿಜವಾಗ್ಲೂ ಒಳ್ಳೇದಾಗ್ಲಿ. ನಾನು ಹೊಸ ಬಿಸ್ನೆಸ್ ಮಾಡಕ್ ಬಂದಿರೋ ಕಷ್ಟ ಆಗ್ಬಾರ್ದು ಅಂತ ನೋಡಿ ಇದು ಎಲ್ಲದೂ ಸಿಗುತ್ತೆ. ಬಟ್ ನಮ್ಮ ಹತ್ರ ಬೇಗನೆ ಸ್ವಲ್ಪ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಸಹಾಯ ಮಾಡ್ತಾ ಇದ್ದೀನಿ. ಇದೇ ರೀತಿ ಮನೆಯಲ್ಲಿ ಯಾರ್ಯಾರು ಗ್ರೂಪ್ ವಹಿಸಿದ್ದೀರಾ, ಜನ ಸಂಪರ್ಕ ಚೆನ್ನಾಗಿದೆ ಅನ್ನೋರು ಒಂದು ಸ್ಮಾಲ್ ಅಮೌಂಟ್ ಹಾಕೊಂಡು ಬಿಸ್ನೆಸ್ ಮಾಡಿ. ಯಾಕಂದ್ರೆ ಬಿಸ್ನೆಸ್ ನಾವು ಕೆಲ್ಸಕ್ಕೆ ಹೋಗಿ ಒಬ್ಬರು ಕೈ ಕೆಳಗಡೆ ಮಾಡೋದಕ್ಕಿಂತ ನಮ್ಮದೇ ಆದ ಓನ್ ಬುದ್ಧಿ ತಗೊಳ್ಳಿ. ಯಾರೋ ಮಾಡ್ತಾವ್ರೆ, ಯಾರಿಗೋ ದುಡ್ಡು ಬರ್ತಾರೆ, ನಾನು ಮಾಡ್ತೀನಿ ಅನ್ನೋ ದಯವಿಟ್ಟು ಹೋಗ್ಬೇಡಿ. ನಿಮ್ಮ ಸ್ವಂತ ಬುದ್ಧಿಯಿಂದ ಮಾಡಿ, ನಿಮ್ಮ ಸ್ವಂತ ಬುದ್ಧಿಯಿಂದ ನಿಮ್ಮ ಆಲೋಚನೆಗೆ ತಕ್ಕಂತೆ ಬಿಸ್ನೆಸ್ ಮಾಡಿ ಅಂತ ಹೇಳ್ತಾ, ಇದೊಂದು ಹೇಳ್ಬೇಕು ಅಂತ ನಿಮ್ ಮುಂದೆ ಶೇರ್ ಮಾಡ್ಕೋಬೇಕು ಅಂತ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ. ಸುಮಾರು ಜನ ತಗೋತಾ ಇದ್ದೀರಾ, ನೋಡಿ ತಗೊಳ್ಳಿ. ಫಸ್ಟ್ ಟೈಮ್ ಸುಲೋಚನಾ ಅನ್ನೋರಿಗೆ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ಹೇಳ್ತಾ, ಇವ್ರ ಬಿಸ್ನೆಸ್ ಇನ್ನ ಮುಂದೆ ಹೋಗ್ಲಿ. ಆಮೇಲೆ ಇನ್ನೊಂದು ಸುಮಾರು ಜನ ಕೇಳ್ತಿದ್ರಿ, ನಿನ್ನೆ ಮೊನ್ನೆ ಬಂದವರೆಲ್ಲ 3 ತಿಂಗಳು 2 ತಿಂಗಳು ಮಾಡಿದವರೆಲ್ಲ ಬ್ರ್ಯಾಂಡ್ ಮಾಡ್ಕೊಂಡಿದ್ದಾರೆ, ನೀವು ಮಾಡಿ ಅಂತ. ಇಲ್ಲ, ಅದಕ್ಕೆ ದೇವರ ಆಶೀರ್ವಾದ ಇತ್ತು ಅಂದ್ರೆ ಖಂಡಿತ ಹಾಗೆ ಆಗುತ್ತೆ. ನಾನು 6 ವರ್ಷದಿಂದ ಎಲ್ಲಿ ಕ್ರೀಮ್ ತರ್ತೀನಿ ಅಲ್ಲೇ ತರ್ತಿದೀನಿ. ನಾನು ಎಲ್ಲೋ ತಂದ್ಬಿಟ್ಟು ನಾನ್ ಮಾಡಿದೆ ಅಂತಂತೂ ಹೇಳ್ಕೊಳಲ್ಲ. ಹಂಗ್ ಗೊತ್ತಂದ್ರೆ ನಾನು ಪೂರ್ತಿ ಡೀಟೇಲ್ಸ್ ಕೊಡ್ತೀನಿ. ಯಾರು ಏನೇ ಮಾಡಿದ್ರು ನಾನು ಒಂದು ಚಾಲೆಂಜ್ ಮಾಡ್ತೀನಿ. ಯಾಕಂದ್ರೆ ನೈಟ್ ಕ್ರೀಮು ಎಲ್ಲೋ ಸಿಗಕ್ ಸಾಧ್ಯನೇ ಇಲ್ಲ. ತಾವ್ ಸಿಗೋದು ಒಂದು ನನಗೆ ಗೊತ್ತಿರೋ ಜಾಗದಲ್ಲಿ, ನನ್ನ ಎದುರು ಪಾರ್ಟಿಗಳ ಹತ್ರ ಸಿಗ್ಬೋದು. ತಪ್ಪಿದ್ರೆ ಇನ್ನೆಲ್ಲೂ ಸಿಗಲ್ಲ. ಆದ್ರೂ ನಾವೇ ಮಾಡ್ಬೇಕು ಅನ್ನುವಾಗ
ಅದು ಸ್ವಲ್ಪ ರಾಂಗ್ ಆಗುತ್ತೆ. ನೋಡ್ಕೊಂಡು ಪ್ರಾಡಕ್ಟ್ ತಗೊಳ್ಳಿ. ಯಾಕಂದ್ರೆ ಇದೆಲ್ಲ ಸ್ಕಿನ್ ಸ್ಪೆಷಲಿಸ್ಟ್ ಆಗಿರೋದ್ರಿಂದ, ಸ್ಕಿನ್ ಕೇರ್ ಆಗಿರೋದ್ರಿಂದ, ಸ್ಕಿನ್ ಕೇರ್, ಏರ್ ಕೇರ್, ಬಾಡಿ ಕೇರ್ ಆಗಿರೋದ್ರಿಂದ ಸ್ವಲ್ಪ ನೋಡಿ ಪ್ರಾಡಕ್ಟ್ ತಗೋಬೇಕು. ಏನೇ ಡೌಟ್ ಇದ್ರು ನೇರವಾಗಿ ಮೆಸೇಜ್ ಮಾಡಿ, ಮತ್ತೆ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಮನೆಯಲ್ಲಿ ಟೈಮ್ ವೇಸ್ಟ್ ಮಾಡ್ದಂಗೆ ಚಿಕ್ಕ ಚಿಕ್ಕ ಬಿಸ್ನೆಸ್ ಗಳ ಮುಂದೆ ಬನ್ನಿ. ಎಲ್ಲರೂ ಧೈರ್ಯ ತಗೊಳ್ಳಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ನೆಗೆಟಿವ್ ಆಗಿ ತುಂಬಾ ಮಾತಾಡ್ತಿರ, ಹಂಗಾಯ್ತು ಹಿಂಗಾಯ್ತು ಅಂತ. ಎಲ್ಲರಿಗೂ ಆಗುತ್ತೆ, ಯಾರಿಗೂ ಆಗದೆ ಇರೋದಿಲ್ಲ, ಎಲ್ಲರಿಗೂ ಆಗುತ್ತೆ. ನಮ್ಮ ಶಕ್ತಿ, ನಮ್ಮ ಬುದ್ಧಿ ನಮಗಿರ್ಬೇಕು ಅಂತ ಹೇಳ್ತಾ ಈ ಬಿಸ್ನೆಸ್ ಇವತ್ತು ಯಾರು ಸುಲೋಚನ ಅನ್ನೋರು ಬಾಗಲಕೋಟೆಯವರು ಫಸ್ಟ್ ಟೈಮ್ ಮಾಡ್ತಾ ಇದಾರೆ. ಅವ್ರಿಗೆಲ್ಲರೂ ಆಲ್ ದ ಬೆಸ್ಟ್ ಹೇಳೋಣ. ಅವ್ರು ಶೇರ್ ಮಾಡಿ ನೋಡುವಾಗ ತುಂಬಾ ಬೇಜಾರಾಯ್ತು, ಬಟ್ ಹಿಂಗೂ ಇರ್ತಾರ ಜನ ಅಂತ. ಬಟ್ ಅವ್ರಿಗೆ ಬಿಟ್ಟಿದ್ದು ಬಟ್ ಅದಕ್ಕೆ ಪನಿಷ್ಮೆಂಟ್ ಅನುಭವಿಸ್ತಾರೆ. ಅದು ನನ್ಗೆ ಬೇಕಾಗಿಲ್ಲ. ಬಟ್ ನನ್ ಪ್ರಾಡಕ್ಟ್ ಅಲ್ಲಿ ಇವತ್ತು ಹೆಮ್ಮೆ ಇದೆ. ನನ್ನ ಹತ್ರ ಹೋಗಿ ತಗೊಂಡು ನಮ್ಮ ಮುಂದೆ ಬೆಳಿತಾವ್ರೆ ಅಂದ್ರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತಾನು ಹೇಳ್ತಾ, ಇದೇ ರೀತಿ ಬಿಸ್ನೆಸ್ ನ ಸಪೋರ್ಟ್ ಮಾಡಿ. ಯಾರ್ಯಾರು ಇನ್ನೂ ನಮ್ಮ ಪ್ರಾಡಕ್ಟ್ ತಗೊಂಡಿಲ್ಲ ಒಂದ್ಸರಿ ತಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು.